ಇದೊಂದು ಅಪರೂಪದ ವಿಷಯ. ಗುಜರಾತ್ ದಾಂಡಿ ಇದೆಯಲ್ಲ, ದಾಂಡಿ ಹತ್ರ ಒಂದು ಹಳ್ಳಿ ಕಾರಾಡಿ ಅಂತ. ಅಲ್ಲಿಯ ಪಟೇಲ್ರು ಪಂಚ್ ಪಟೇಲ್ರು. ಅವ್ರನ್ನ ಜನ ಪ್ರೀತಿಯಿಂದ ಪಂಚ್ ಕಾಕ ಅಂತ ಕರೀತಾ ಇದ್ರು. ಭಾರಿ ಶ್ರೀಮಂತರು. ತಲೆಮಾರುಗಳಿಂದ ಪಂಚ್ ಕಾಕರಿಗೆ ಭೂಮಿ ಕಾಣಿ ಎಲ್ಲ ಬೇಕಾದ ಶ್ರೀಮಂತಿಕೆ ಇತ್ತು. ಆದ್ರೆ ಆತ ಗಾಂಧೀಜಿ ಮೋಡಿಗೆ ಸಿಲುಕಿ ಪಕ್ಕಾ ಗಾಂಧಿ ಅನುಯಾಯಿ ಆಗಿಬಿಟ್ರು. ಈ ಕರ ನಿರಾಕರಣೆ ಚಳವಳಿ ಬಂತಲ್ಲ, ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ಬಿಟ್ರು. ಈ ದಾಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ್ರಿಂದ ಬ್ರಿಟಿಷ್ ಸರ್ಕಾರ ಅವ್ರ ಎಲ್ಲ ಪಾಸ್ತಿ ವಶ ಮಾಡ್ಕೊಂಡ್ಬಿಡ್ತು. ಅಷ್ಟೇ ಅಲ್ಲದೆ ಅವ್ರನ್ನ ಜೈಲಿಗೆ ಹಾಕಿ, ಅವ್ರ ಕೈಗೆ ಬೇಡಿ ಹಾಕಿ ಜೈಲಿಗೆ ಕರ್ಕೊಂಡು ಹೋಗುವಾಗ ಪೊಲೀಸ್ ಅಧಿಕಾರಿ ಕೇಳಿದ, ಪಂಚಕಾಕ, ಏನ್ ಅವಸ್ಥೆ ನಿಮ್ದು? ನಿಮ್ಮ ಆಸ್ತಿ ಒಂದ್ ಚೂರನೂ ಸರ್ಕಾರ ಉಳಿಸಿಲ್ಲ, ನೀವಿರೋ ಮನೆ ಕೂಡ ಜಪ್ತಿ ಆಗಿದೆ, ಜೈಲಿನ ಬಂದಲ್ಲಿ ಎಲ್ಲಿ ಹೋಗ್ತೀರಿ ನೀವು, ಏನ್ ಮಾಡ್ತೀರಿ ಅಂತ ಮಾತಿನಿಂದ ಚುಚ್ಚಿದ. ನೋಡಿ ಹೇಗಿದೆ ಅದು. ನೀವೇನೋ ಗಾಂಧಿ ಬೆನ್ನತ್ತಿ ಹೋಗ್ಬಿಟ್ರಿ, ನೀವೇನು ಉಳಿಲಿಲ್ಲ, ಎಲ್ಲಿ ಹೋಗ್ತೀರಿ ಬಂದ್ಮೇಲೆ ಅಂತ ಕೇಳಿದ. ಆ ಪಂಚ್ ಪಟೇಲ್ ಹೇಳಿದ ಮಾತು, ನನ್ನ ಭಾರತ ಸ್ವತಂತ್ರ ಆಗೋವರೆಗೂ ನಾನು ಆಸ್ತಿ ಪಾಸ್ತಿ ಕೇಳೋದೇ ಇಲ್ಲ, ಕೇಳಿದ್ರೆ ನನ್ನ ನಾಣೆ ಅಂತ ದಿಟ್ಟತನದಿಂದ ಮಾತು ಕೊಟ್ಟರು. ಅಂದ್ರೆ ನಾನು ಜೈಲಿಂದ ಹೊರಗೆ ಬರೋದಷ್ಟೇ ಅಲ್ಲ, ಹೊರಗೆ ಬಂದರೂ ಕೂಡ ಮುಟ್ಟಲ್ಲ, ಸ್ವಾತಂತ್ರ್ಯ ಸಿಗೋವರೆಗೂ ಆಗಲ್ಲ. 1937ರಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಶುರು ಮಾಡಿತು. ಶ್ರೀಮಾನ್ ಬಿ.ಜಿ. ಖೇರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವ್ರಿಗೆ ಗೊತ್ತಾಯ್ತು ಪಂಚ್ ಕಾಕ ತನ್ನೆಲ್ಲ ಆಸ್ತಿ ಕಳ್ಕೊಂಡಿದ್ದಾನೆ ಅಂಥೇಳಿ ಕಾಕಾಗೊಂದು ಸಂದೇಶ ಕಳಿಸಿದ್ರು. ಬ್ರಿಟಿಷ್ ಸರ್ಕಾರ ಜಪ್ತಿ ಮಾಡಿದ ಎಲ್ಲ ಆಸ್ತಿಗಳನ್ನ ಮರಳಿ ಕೊಡ್ತೇನೆ ಅಂತ ತಿಳಿಸಿದ್ರು. ಕಾಕ ಒಪ್ಬೇಕಲ್ಲ, ಇದು ಗಾಂಧೀಜಿಯವರ ಸಂಪೂರ್ಣ ಸ್ವಾತಂತ್ರ್ಯ ಕಲ್ಪನೆ ಅಲ್ಲ, ಇದು ಭಾರತ ಸಂಪೂರ್ಣ ಸ್ವತಂತ್ರ ಆಗುವವರೆಗೆ ಆಸ್ತಿಯನ್ನು ಮುಟ್ಟೋದಿಲ್ಲ ಅಂತ ಬರೆದು ಕಳಿಸ್ಬಿಟ್ಟು. 47ರಲ್ಲಿ ಭಾರತ ಸ್ವಾತಂತ್ರ್ಯ ಬಂತಲ್ಲ, ಈ ಗಾಂಧಿ ಭಕ್ತನ ಮತ್ತೆ ಹೇಳಿ ಕಳಿಸಿದ್ರಂತೆ ಖೇರೂರು, ನೋಡಪ್ಪ ಪಂಚಕಾಕ, ಭಾರತ ಸ್ವತಂತ್ರ ಆಗಿರೋದ್ರಿಂದ ನೀನು ಆಸ್ತಿ ತಗೋಬೇಕು ಅಂತ. ಆಗ ಪಂಚ ಪಟೇಲ್ ಏನ್ ಮಾಡಿದ ಗೊತ್ತಾ ಸ್ವಾಮಿ? ಮತ್ತೊಬ್ಬರಾದ್ರೆ ಓಡಿ ಹೋಗಿ ತಗೊಂಡ್ಬಿಡೋರು ಆಸ್ತಿ ಎಲ್ಲ. ಗಾಂಧೀಜಿ ಕಡೆ ಹೋದ, ಬಾಪು, ಇದು ನಿಮ್ಮ ಕನಸು ನನಸಾದ ಸ್ವಾತಂತ್ರ್ಯ ಹೌದಾ? ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಈ ಸ್ವಾತಂತ್ರ್ಯ ಬರ್ಬೇಕಂದ್ರೆ ಈ ಸ್ವಾತಂತ್ರ್ಯ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ, ಇದು ನಿಮ್ಮ ಕನಸು ನನಸಾದ ಸ್ವಾತಂತ್ರ್ಯನೇ ಅಂತ ಕೇಳಿದ. ಅದಕ್ಕವರು, ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ಕಾಕ, ಅದರ ದುರ್ದೈವದಿಂದ ಇದು ನನ್ನ ಕನಸಿನ ಸ್ವಾತಂತ್ರ್ಯ ಅಲ್ಲ ಅಂದ್ರಂತೆ. ತಕ್ಷಣ ಕಾಕಾ ಪಟೇಲ, ಹಾಗಾದ್ರೆ ನಾನು ಆಸ್ತಿ ಪಾಸ್ತಿ ಹಿಂದಕ್ಕೆ ಪಡ್ಕೊಳ್ಳೋದಿಲ್ಲ ಅಂತ ಸರ್ಕಾರಕ್ಕೆ ಬರೆದು ಕೊಟ್ಬಿಟ್ಟು. ಆಗ ಅವ್ರನ್ನ ರೇಗಿಸೋದು ಕೆಲವು ಕುಚೋದ್ದಿಗಳು ಏನು ಮಾಡಿದ್ರು ಗೊತ್ತಾ? ಕಾಕ, ನಿನಗೇನು ಆಸ್ತಿ ಪಾಸ್ತಿ ಬೇಡ, ಆದ್ರೆ ನಾಳೆ ನಿನ್ನ ಹೆಂಡತಿ ಮಕ್ಕಳು ಹಕ್ಕು ಚಲಾಯಿಸಿದ್ರೆ ಏನು ಮಾಡ್ತೀಯಾ ಅಂತ ಕೇಳಿದ್ರು. ಆಗ ಕಾಕಾ ಪಟೇಲ್ ಕೊಟ್ಟಂತ ಉತ್ತರ ಅವ್ರ ಉತ್ತುಂಗ ದೇಶಾಭಿಮಾನಕ್ಕೆ ಹಿಡಿದಂಥ ಒಂದು ಕಿರೀಟ ಆಗಿದೆ ರೀ. ಆತ ಏನು ಹೇಳಿದ್ರು ಗೊತ್ತಾ? ಮನೆಯರೇ, ನೀವು ಕೇಳಿದಂಥ ಪ್ರಶ್ನೆ ಸಮಸ್ಯೆ ಬಂದೇ ಬರ್ತದೆ ಅಂತ ಮೊದಲೇ ನಾನು ಊಹೆ ಮಾಡ್ಕೊಂಡಿದ್ದೆ. ಆದ್ದರಿಂದ ಎಂದು ನಾನು ಆಸ್ತಿ ಬಿಟ್ಟೆನೋ ಅಂದೇ ಮದುವೆ ಆಗೋ ವಿಚಾರವನ್ನು ಬಿಟ್ಟುಬಿಟ್ಟೆ. ನಾನು ಬ್ರಹ್ಮಚಾರಿ, ನನಗೆಲ್ಲಿ ಮಕ್ಕಳು ಅಂತ ಕೇಳಿದರು. ಆಗ ಕುಹಕೆಗಳ ಕರುಳು ಕೂಡ ಹಿಸಿಕೆ ಬಂದಿರಬೇಕು. ದಯವಿಟ್ಟು ಸ್ನೇಹಿತರೆ, ಇಂಥ ಅನೇಕ ಪಂಚಕಾಕಗಳ ತ್ಯಾಗ ಬಲಿದಾನಗಳಿಂದ ದೊರೆತದ್ದು ನಮ್ಮ ಸ್ವಾತಂತ್ರ್ಯ. ಯಾರೋ ನಡುರಾತ್ರಿಯಲ್ಲಿ ಕೊಟ್ಟು ಓಡಿ ಹೋದದ್ದಲ್ಲ ಇದು. ಆ ಎಲ್ಲ ಮಹನೀಯರ ತ್ಯಾಗಗಳು ನಮ್ಮ ಮನಸ್ಸಿನ ಅಂಗಳದಲ್ಲಿ ಗಟ್ಟಿಯಾಗಿ ಕೂತಾಗ ನಮಗೂ ಆ ಸ್ವಾತಂತ್ರ್ಯತೆಯ ಜವಾಬ್ದಾರಿಯ ದೇಶಾಭಿಮಾನದ ಅರ್ಥ ಆದೀತು ಅಂತ ಅನ್ಸುತ್ತೆ ಅಲ್ವಾ? ನಾವು ಆರಾಮಾಗಿರ್ಬೇಕಾದ್ರೆ ಆ ಜನ ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟೋ ಜನ ತರುಣರು ತಮ್ಮ ರಕ್ತ ಕೊಟ್ಟಿದ್ದಾರೆ, ಜೀವನ್ನೇ ಕೊಟ್ಟಿದ್ದಾರೆ. ನಾವು ಅತ್ಯಂತ ಹೆಚ್ಚಾಗಿ ಕೊಡಬಹುದಾದುದು ನಮ್ಮ ಪ್ರಾಣ ಮಾತ್ರ. ಅಂತ ತಮ್ಮ ಪ್ರಾಣಗಳನ್ನು ತರುಣರು, 20-25 ವರ್ಷದ ತರುಣರು ಊಟ ಮಾಡಿ ಬಾಳೆಯಲ್ಲಿ ಹರಡದಂಗೆ ಹರಡಿ ಬಿಸಾಕಿ ಹೋಗ್ಬಿಟ್ರಲ್ಲ ಜೀವನಗಳನ್ನ, ನೆನೆಸ್ಕೋಬೇಕಲ್ವಾ? ಯಾರ ತ್ಯಾಗದ ಮೇಲೆ ನಾವು ನಿಂತಿದ್ದೇವೋ ಅಂತ ಅರ್ಥವಾದಾಗ, ಅವರ ತ್ಯಾಗಕ್ಕೆ ನಾವು ಒಂದು ಪ್ರೀತಿಯಿಂದ ಗೌರವ ಕೊಟ್ಟಾಗ ನಮ್ಮ ಸ್ವಾತಂತ್ರ್ಯ ನಿಜವಾಗ್ಲೂ ಸಿದ್ಧಿಸುತ್ತೆ ಅಂತ ಅನ್ಸುತ್ತೆ.